ಅಂತ ನಾನು ಯಾಕೆ ಅನ್ಕೋತಿದ್ದೀನಿ. ಈ ಕಣ್ಣ ಮುಚ್ಚಾಲೆ ಸಾಕು ಸರ್. ನೀವು ನನಗೆ ಹೇಳಿದ್ಮೇಲೆ ಎಲ್ಲಿ ಬೇಕಾದ್ರೂ ಹೋಗಿ, ಲಂಡನ್, ಪ್ಯಾರಿಸ್, ಅಮೇರಿಕಾ, ಇನ್ನು ಎಲ್ಲಿ ಬೇಕಾದ್ರೂ. ನೀವು ಬರೋವರೆಗೂ ನಾನು ಕಾಯ್ತೀನಿ. ಆದ್ರೆ ಬೇಗ ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳಿ ಸರ್. ಮೊದಲು ನಿನ್ನನ್ನು ಭೇಟಿ ಮಾಡ್ತೀನಿ. ನಾನು ನನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊತೀನಿ. ನೀವಿಲ್ಲಿದ್ದೀರಾ ಅಂತ ಆಫೀಸಲ್ಲಿರೋರು ಯಾರಿಗೂ ಗೊತ್ತಿಲ್ಲ. ನಾನು ಹೋಗದೆ ಇದ್ರೆ ಡೌಟ್ ಪಡ್ತಾರೆ. ಸೊ ನಾನು ಆಫೀಸ್ಗೆ ಹೋಗ್ಬೇಕು. ನೀವಿಲ್ಲೇ ಇರಿ, ನಾ ಬರ್ತೀನಿ. ನಾನ್ ನನ್ ಪಟ್ಟಿ ಹೇಳ. ಓಹೋ ಓಹೋ ದೋಸ್ತ್ ಬಾಯ್ ಬಿಟ್ಟ. ಹೇಳು ಹೇಳು ಹೇಳು. ಈ ಕೇಶವ್ ಜೆಂಡೆ ಇರೋ ತನಕ ನಿನ್ನ ನೆರಳು ಆರಿನ ಮೇಲೆ ಬೀಳಲ್ಲ. ವಾವ್, ಈ ಚಾಲೆಂಜ್ ನನಗಿಷ್ಟ. ಪೂಜೆಗೆ ರಾಜನೇ ಹೋದ್ರೂ ಪೂಜಾರಿ ಆಗಕ್ಕಾಗಲ್ಲ ಅಂತ. ನಾವು 20 ವರ್ಷದ ಹಿಂದೆ ಹೇಗಿದ್ವೋ ಹಾಗೆ ಈಗಲೂ ಇದೀವಿ. ಆದ್ರೆ ನಮ್ಮ ಸುತ್ತಮುತ್ತ ಜನ ಬದಲಾಗಿದ್ದಾರೆ. ಅವ್ರು ನೋಡೋ ರೀತಿನೂ ಬದಲಾಗಿದೆ. ಮುಖ್ಯವಾಗಿ ಎಲ್ರ ಕಣ್ಣು ನಿಮ್ಮೇಲಿದೆ. ನಾನು ನಿಮ್ ದಳಪತಿ. ನಿಮ್ಮನ್ನ ಕಾಪಾಡಬೇಕಾಗಿರೋದು ನನ್ನ ಕರ್ತವ್ಯ. ನೀವು ರಾಜ ಅಂತ ಏನೇನೋ ತೀರ್ಮಾನ ತಗೊಳಕ್ಕಾಗಲ್ಲ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತಂತೀಯ? ಹೀಗೆ ಕೂರ್ಬೇಕಾ? ಹೌದು. ಈ ಮರ ಈ ವಾಸ್ತುಗೆ ಸಂಧಿ ಹೊಂದೋದಿಲ್ಲ. ಎಲ್ಲವನ್ನು ಬದಲಾಯಿಸಬೇಕು. ಹಾಗೆ ನಾನು ಹೇಳೋ ಮರಗಳಿಂದಲೇ ಈ ಟೇಬಲ್ಗಳೆಲ್ಲ ನೀವು ಮಾಡಿಸ್ಬೇಕಾಗುತ್ತೆ. ಬಟ್ ಸರ್, ಇಲ್ಲಿ ವೈರ್ಸ್ ಎಲ್ಲ ಅಟ್ಯಾಚ್ ಆಗಿದೆ. ಆತರ ಎಲ್ಲ ಚೇಂಜ್ ಮಾಡಕ್ ಆಗಲ್ಲ ಇದನ್ನ. ಓ ಕರೆಕ್ಟ್ ಗುರುಜಿ. ಗುರುಜಿ, ಬೇರೆ ಏನಾದರೂ ಆಲ್ಟರ್ನೇಟ್ ಸೊಲ್ಯೂಷನ್ ಇದೆಯಾ? ಬೇರೆ ಆಪ್ಷನ್ಸ್? ಓಂ ಶಿವೋಹಂ ವಾಸ್ತು, ಓಂ ಶಿವೋಹಂ ವಾಸ್ತು. ಸರ್, ಇಲ್ಲಿ ಕುತ್ಕೊಂಡು ಹೇಗೆ ಕೆಲಸ ಮಾಡೋದು? ಓಂ ಶಿವೋಹಂ ವಾಸ್ತು, ಓಂ ಶಿವೋಹಂ ವಾಸ್ತು. ಸಪ್ನ. ಓಂ ಶಿವೋಹಂ ವಾಸ್ತು, ಓಂ ಶಿವೋಹಂ ವಾಸ್ತು. ವೀರಾಜಿ ನಿಮ್ ಚೇಂಬರ್ ಕಡೆನೇ ಹೋಗ್ತಾ ಇದ್ದಾರೆ. ಓ ಮೈ ಗಾಡ್, ಜೇಂಡೆ.
ಬೇರೆಲ್ಲೋ ಹೋಗ್ತಿದೀವಿ ಅಂತ ಈ ಅಮ್ಮ ನಿಮ್ಗೆ ಕಾಗೆ ಹಾರಿಸ್ತಿದ್ದಾಳ? ಇಲ್ಲಪ್ಪ, ಆರ್ಯ ಸರ್. ಎಲ್ಲ ಗೊತ್ತು. ಆರ್ಯ ಸರ್ ಲಂಡನ್ ತಲುಪಿದ್ರೋ ಇಲ್ವೋ ಅಂತ ಈ ಮೇಡಮ್ಗೆ ಟೆನ್ಷನ್ ಅಲ್ವಾ? ಇಂಥ ಕಥೆಗಳನ್ನೆಲ್ಲ ಎಷ್ಟು ನೋಡಿಲ್ಲ ನಾನು. ತಿಪ್ಟರಲ್ಲ, ಅದನ್ನ ನೀವು ಮೊಬೈಲ್ನಲ್ಲಿ ನೋಡ್ತಾ ಕೂತಿದ್ದೀರಾ. ಏನೋ ಕೆಲಸ ನಿನ್ಗೆ? ನಡೆಯ ಒಳಗೆ. ನೀನೇನೇ ಕೆಲಸ? ಬೇರೆ ಕೆಲಸ ಇಲ್ವಾ? ಅಣ್ಣ, ನೀ ಈ ತರ ಮಕ್ಕಳ ಮೇಲೆ ಯಾಕೆ ಕೂಗಾಡ್ತಿದ್ಯಾ? ಹಾಗೆ ನಿನ್ನ ಹತ್ರ ಹೇಳಬೇಕಾದಂಥ ವಿಷಯಗಳು ಹೆಚ್ಚಾಗ್ತಾನೇ ಇವೆ ಅನು. ಎಷ್ಟೋ ವಿಷಯಗಳಿಗೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು, ನಾನೀಗ ಎಲ್ಲಿದ್ದೀನಿ ಅಂತ ಹೇಳಬೇಕು, ನಿನ್ನ ಆದಷ್ಟು ಬೇಗ ಭೇಟಿ ಮಾಡ್ತೀನಿ ಅಂತ ತಿಳಿಸ್ಬೇಕು. ಇದರಿಂದ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅಸಮಾಧಾನ ಇದೆ ಅಂತ ನನಗೆ ಗೊತ್ತು. ಬಟ್ ದೆನ್ ಬೀಯಿಂಗ್ ಎನ್ ಎಂಪ್ಲಾಯಿ ಆಫ್ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್, ಅವ್ರು ಹೇಳೋದನ್ನ ಒಬೇ ಮಾಡೋದು ನಮ್ಮೆಲ್ಲರ ಡ್ಯೂಟಿ. ಸೊ ನೀವೆಲ್ಲರೂ ನಿಮ್ಮ ಕೆಲಸಗಳನ್ನ ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಿ, ಇನ್ನೂ ಕಾಷಿಯಸ್ ಆಗಿ ಹ್ಯಾಂಡಲ್ ಮಾಡಿ ಅಂತ ಹೇಳಿ ಹೋಗೋಣ ಅಂತ ಬಂದೆ. ಆಲ್ ರೈಟ್, ಸೊ ಯು ಗೈಸ್ ಕ್ಯಾನ್ ಕ್ಯಾರಿ ಆನ್. Ring is not here. All right, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವನು? ನಿಂಗೆ ಮ್ಯಾನರ್ಸ್ ಇಲ್ವಾ? ಮ್ಯಾಮ್, ಇದು ನನ್ನ ಫೋನ್ ಅಲ್ಲ, ನೀಲ್ ಫೋನು. ಬೈ ಮಿಸ್ಟೇಕ್ ಆಗಿ ಇದು ನನ್ನ ಹತ್ರ ಬಂದ್ಬಿಟ್ಟಿದೆ. ವಾಟ್? ನೀಲ್ ಫೋನಾ? ಓಹ್, ಓಕೆ. All right. Okay, guys. So you carry on with your work. Yeah, I'll see you around. ನಾವೆಲ್ಲರೂ ಸ್ವಲ್ಪ ಹೊತ್ತು ಹೊರಗಡೆ ಇರ್ತೀವಿ. ನೋ ವೆಯ್ಟ್, ಇವಳೇನು ಹೇಳ್ತಾಳೋ ಎಲ್ಲರೂ ಕೇಳಿಸ್ಕೊಳ್ಳೋಣ. ಸರ್, ನೀವು ಆಫೀಸಿಗೆ ವಾಸ್ತು ಅವ್ರನ್ನ ಕರೆಸಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ ಸರ್. ಆಫೀಸಿಗೆ ಒಳ್ಳೇದಾಗಬೇಕು ಅಂತ ನೀವು ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ನಮ್ಮೆಲ್ರಿಗೂ ಗೊತ್ತು. ಆದರೆ ಇಲ್ಲಿ ಕೆಲಸ ಮಾಡೋರಿಗೆ ತೊಂದರೆ ಆಗ್ತಿದೆಯಲ್ಲ ಸರ್. ಕೆಲಸ ಮಾಡೋರಿಗೆ ತೊಂದರೆ ಆಗದೆ ಇದ್ರೆ ಆಫೀಸು ಚೆನ್ನಾಗಿರುತ್ತೆ, ಕೆಲಸನೂ ಚೆನ್ನಾಗಾಗತ್ತಲ್ವಾ ಸರ್? ಬಂದಮೇಲೆ ಒಳ್ಳೆ ಮಾರ್ಕ್ಸ್ ಕೂಡ ಬಂತು. ಅಪ್ಪ, ನಿಮ್ಮ ವಾಸ್ತುಶಾಸ್ತ್ರ ಕರೆಕ್ಟ್ ಆಗಿದೆ, ನಾನು ಪೂರ್ವಕ್ಕೆ ಮುಖ ಮಾಡಿ ಓದಿದ್ದಕ್ಕೆ ನನಗೆ ಒಳ್ಳೆ ಮಾರ್ಕ್ಸ್ ಬಂತು ಅಂತ ಹೇಳಿದ್ದಕ್ಕೆ ನಮ್ಮಪ್ಪ ಏನು ಹೇಳಿದ್ರು ಗೊತ್ತಾ ಸರ್? ಅಯ್ಯೋ ಪೆದ್ದಿ, ನಾನು ಪೂರ್ವಕ್ಕೆ ಟೇಬಲ್ ಹಾಕಿದ್ದು ವಾಸ್ತುಗಲ್ಲ ವಾಸ್ತವ ಅಂತ. ಬೆಳಗಿನ ಜಾವ ಕಿಟಕಿಯಿಂದ ಬಿಸಿಲು ಬರುತ್ತೆ, ಆ ಸೂರ್ಯನ ಕಿರಣ ನಿನ್ ಮೇಲೆ ಬಿದ್ದರೆ ನೀನು ತೂಕಡಿಸಲ್ಲ, ಇನ್ನೂ ಚೆನ್ನಾಗಿ ಓದ್ತೀಯ ಅಂತ ಹಾಗೆ ಹೇಳ್ದೆ ಅಂತ ಹೇಳಿದ್ರು ಸರ್. ಜೊತೆಗೆ ಕರೆಂಟ್ ಬಿಲ್ ಕೂಡ ಕಡಿಮೆ ಬರುತ್ತೆ ಅಂತ ಹೇಳಿದ್ರು ಸರ್. ಈಸ್ ಇಂಟೆಲಿಜೆಂಟ್. ಅರ್ಥ ಮಾಡ್ಕೋ ಆರ್ಯ, ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ,
ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಅವ್ರಿಗೆ ನಾನು ಏನು ಉತ್ತರ ಹೇಳಿ? ನೀನು ಯಾರಿಗೂ ಏನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಚಂಡೆ. ನನಗೆ ಗೊತ್ತು ನೀನು ನನ್ನ ಮಾತು ಕೇಳಲ್ಲ, ಅಮ್ಮನ ಮಾತು ಕೇಳಲ್ಲ ಅಂತ. ಹಸಿವು ನಾ ಪ್ರೀತಿಸೋರ್ನ ಹತ್ರ ಮಾಡುತ್ತೆ ಅಂತ ನಮ್ಮ ಅಪ್ಪ ಹೇಳ್ತಾರೆ ಸರ್. ಹೇಗೆ? ಹೀಗೆ. ಹೀಗೇನಾದ್ರೂ ತಿನ್ಬೇಕಾದ್ರೆ ನೆತ್ತಿಗೆ ಹತ್ತದ್ರೆ ನಾವು ಪ್ರೀತಿಸೋರು ನಮ್ಮನ್ನ ನೆನಪು ಮಾಡ್ಕೋತಾರೆ ಅಂತ ಅರ್ಥ. ಹೌದು, ನೀನು ನನ್ನ ನೆನೆಸ್ಕೋತೀಯಲ್ಲ. I will miss you, sir. I miss you too, Anu. ಚೇಂಜ್ ಆಗೋಗಿದೆ. ನಿಂಗೆ ಅಷ್ಟು ಗೊತ್ತಾಗಲ್ವೇನೆ? ಅಲ್ಲೇ ಕೊಟ್ಬಿಟ್ಟು ಬರ್ಬೇಕು ತಾನೆ ಅದನ್ನ. ನಾನು ಕೊಡೋಣ ಅಂತ ಹುಡುಕ್ದೆ ಅಮ್ಮ, ಆದ್ರೆ ಅವ್ರ ಆಫೀಸಲ್ಲಿ ಇರಲಿಲ್ಲ. ಅದಕ್ಕೆ ಹಾಗೆ ತಗೊಂಡು ಬಂದ್ಬಿಟ್ಟೆ. ಅದ್ಯಾವುದೋ ಕಾಲ್ ಬರ್ತಾ ಇದೆ ನೋಡಮ್ಮ. ಯಾರೋ ಫ್ರೆಂಡ್ ಇರ್ಬೇಕಪ್ಪ, ಅವ್ರಿಗೆ ಗೊತ್ತಿಲ್ದಲೇ ರಿಸೀವ್ ಮಾಡಿದ್ರೆ ತಪ್ಪಾಗತ್ತೆ. ಸರಿ, ನಾನು ಓದ್ಕೊಳಕ್ ಹೋಗ್ತೀನಿ. ಫೋನ್ ತಗೊಂಡು ಹೋಗು, ನೀಲ್ ಫೋನ್ ಮಾಡಬಹುದು. ಸುಬ್ಬು, ಏನು ಯೋಚನೆ ಮಾಡ್ತಿದ್ಯಾ? ಯಾಕೋ ಲೆಕ್ಕ ತಪ್ತಾ ಇದೆ ಕಣೆ. ಯಾವ ಲೆಕ್ಕನೂ ತಪ್ತಿಲ್ಲ. ಆ ಚಿಂತೆ ಬಿಟ್ಟು ನನಗೆ ಚೆಕ್ಲು ಮಾಡಕ್ಕೆ ಸಹಾಯ ಮಾಡು. ಎಲ್ಲದರಲ್ಲೂ ಉಪ್ಪು ಹುಳಿ ಖಾರ ನೋಡ್ತಿರಲ್ಲ, ತಗೋ ಇದು ತಿಂದ್ಬಿಟ್ಟು ಇದ್ರಲ್ಲಿ ರುಚಿ ಸರಿಯಾಗಿದೆ ಅಂತ ಹೇಳು. ತಗೋ. ಪುಷ್ಪನ ಕೈ ರುಚಿ ಅಂದ್ರೆ ಏನ್ ಸಾಮಾನ್ಯ ಏನೇ? ಆರ್ಯ ಸರ್ ಲಂಡನ್ಗೆ ಹೋದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಕಣೆ. ನೋಡಿದ್ರೆ ಒಂದು ಮೆಸೇಜು ಇಲ್ಲ, ಕಾಲು ಇಲ್ಲ. ನನಗಷ್ಟು ಕಾಯೋಷ್ಟು ಪೇಷನ್ಸ್ ಇಲ್ಲ ರಮ್ಯಾ. ಅಟ್ಲೀಸ್ಟ್ ನಾನು ಬಿಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತನಾದ್ರೂ ಹೇಳಿದ್ರೆ ನಾನು ಸಮಾಧಾನವಾಗಿರ್ತಿದ್ದೆ ಕಣೆ. ಒಂದು ಮೆಸೇಜು ಮಾಡಿಲ್ಲ ರಮ್ಯಾ. ಒಂದ್ ವೇಳೆ ಆರ್ಯ ಸರ್ ಏನಾದ್ರೂ ನೀಲ್ ಹತ್ರ ನಿನ್ ಫೋನ್ ಇರುವಾಗ್ಲೇ ಕಾಲ್ ಮಾಡಿದ್ರೆ, ನೀಲೇನಾದ್ರೂ ಕಾಲ್ ರಿಸೀವ್ ಮಾಡಿದ್ರೆ? ರಮ್ಯಾ, ಹಾಗೇನಾದ್ರೂ ಆದ್ರೆ ಆರ್ಯ ಸರ್ ತುಂಬಾನೇ ಕೋಪ ಮಾಡ್ಕೋತಾರೆ ಕಣೆ. ಈಗೇನೇ ಮಾಡ್ಲಿ? ಇವರು ಇವಳು ನನ್ನ ಬೆಸ್ಟ್ ಫ್ರೆಂಡ್ ರಮ್ಯಾ. ಬೆಸ್ಟ್ ಫ್ರೆಂಡ್ ಅಂದ್ರೆ ಯಾವ ತರ?
ಎಲ್ಲ ಥರನೂ. ಅನು ಎಲ್ಲ ಸೀಕ್ರೆಟ್ಸ್ನು ನನ್ನ ಹತ್ರನೇ ಹೇಳ್ಕೊಳ್ಳೋದು. ನಮ್ಮಿಬ್ರ ಮಧ್ಯೆ ಯಾವುದೇ ಮುಚ್ಚುಮರೆ ಇಲ್ಲ. ನನ್ನ ಬಗ್ಗೆನೂ ಹೇಳಿದಾರ? ಹೇಳಿದಾಳೆ. ಹಾಗಾದ್ರೆ ನಾನು ಅನು ಸೀಕ್ರೆಟಾ? ಮುಚ್ಚುಮರೆ ಇಲ್ಲದೆ ಎಲ್ಲ ಹೇಳಿದಾರ? ಏನು? ಜಸ್ಟ್ ಜೋಕಿಂಗ್. ಮನೆಗೆ ಹೋಗ್ತೀವಾ ಇಲ್ಲೇ ಇರ್ತೀವಾ? ಸಾರಿ ನೀಲ್, ಬನ್ನಿ ಅಂತ ಹೋದ್ಲು ಆಂಟಿ. ನೀವು ಮಾತಾಡ್ತೀರಿ, ನಾನು ಬರ್ತೇನೆ. ನೀಲ್, ನಾನು ಪುಷ್ಪನು ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡ್ವಿ. ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ನಮಗ್ ಸಹಾಯ ಮಾಡಕ್ಕೆ ಅಂತ ನೀನ್ ಬಂದೆ, ಆದ್ರೆ ನಿನಗೆ ತುಂಬಾ ತೊಂದರೆ ಆಯ್ತು. ಹೂನಪ್ಪ ನೀಲ್, ನನಗೂ ಅಷ್ಟೇ ತುಂಬಾ ಬೇಜಾರಾಯ್ತು. ಪರವಾಗಿಲ್ಲ ಆಂಟಿ, ಹೇಗೂ ಆರ್ಯ ಸರ್ ಬಂದ್ರಲ್ಲ. ಹೌದು, ಆರ್ಯ ಸರ್ ಬರ್ದೆ ಹೋಗಿದ್ರೆ ತುಂಬಾ ತೊಂದರೆ ಆಗೋದು. ನೀಲ್, ಏನಷ್ಟು ದೊಡ್ಡ ಬ್ಯಾಗು? ಊರ್ಗೊರ್ಟಿಯಾ? ಇಲ್ಲ, ಇದು ಗಿಟಾರ್ ನಮ್ ದೋಸ್ತ್ಗೆ ಹೇಳ್ಕೊಡ್ಬೇಕು ಅಂತ ಬಂದೆ. ಗೆಳೆಯ, ತಂದೆ ಬಿಟ್ಯಾ? ಹೇಳಿದ್ಮೇಲೆ ಮಾಡ್ಲೇಬೇಕಲ್ವ ದೋಸ್ತ್. ನಿನ್ನ ಹತ್ರ ಇದೆ? ಇಲ್ಲ ಸರ್. ನಿನ್ನ ಹತ್ರನೂ ಇಲ್ವಾ? ಇಲ್ಲ ಸರ್. ಜೆಂಡೆ ಸರ್ ಎಲ್ಲರದು ಫೋನ್ ತೊಗೊಂಡು ಹೊರಟೋಗಿದ್ದಾರೆ. ನಮ್ಮ ಹತ್ರ ಬರೀ ವಾಕಿ ಟಾಕೀಸ್ ಅಷ್ಟೇ ಇದೆ ಸರ್. ಹಚ್ಕೊಂಡ್ಬಿಟ್ರೆ ಬಿಟ್ಟಿರಕ್ಕೆ ಆಗಲ್ಲ. ಈ ಗಿಟಾರ್ ಎಲ್ಲ ಸಾಕಿವತ್ಗೆ ತಗೋ. ಹೊಟ್ಟೆ ಹುರಿಗಳ ಇವಳಿಗೆ ನಾನು ಫೇಮಸ್ ಆಗ್ಬಿಡ್ತೀನಿ ಅನ್ಬಿಟ್ಟು. ನನ್ ಹೊಟ್ಟೆ ಕಿಚ್ಚು. ಈಗ ತಾನೇ ಇಂಗ್ಲಿಷ್ ನಲ್ಲಿ ಸರಿಗಮಪ್ಪ ಹೇಳ್ಕೊಟ್ರಲ್ಲ, ತಪ್ಪದೆ ಒಂದ್ಸರಿ ನುಡ್ಸಿ ನೋಡೋಣ. ಒಂದು ವಾರ ಟೈಮ್ ಕೊಡೆ. ಸಾರಿಗಾಮಪ್ಪ ಸೀಸನ್ 18 ಅರ್ಜುನ್ ಜನ್ಯ ಹಂಸಲೇಖ. ಸುಮ್ನೆ ಬಜಾರ್ ಹೊತ್ತು ಬಿಡ್ಬೇಡ್ವಾ, ಹಂಗ್ ನುಡಿಸ್ತೀನಿ. ಸಾರಿಗಾಮ ಸೂಪರ್. ಶುರು ಮಾಡೋಣವಾ? ಡೋ ರೇ ರೇ. ಉಬ್ಬೇಕಾ? ಕೊಡ್ರಪ್ಪ. ಸಾಕಾ? ಬಾಯ್. ಅನು, ತಗೋ, ತಿಂದ್ಬಿಟ್ಟು ರುಚಿ ನೋಡು ಹೇಗಿದೆ ಅಂತ. ವಾವ್ ಅಮ್ಮ, ಇಷ್ಟು ಕ್ರಿಸ್ಪಿ ಆಗಿದೆ. ಈ ಚಕ್ಲಿ ಏನಾದ್ರೂ ನಮ್ಮ ಆಫೀಸಲ್ಲಿ ತಿಂದ್ರೆ 100ಕ್ಕೆ 100 ಮಾರ್ಕ್ಸ್ ಕೊಡ್ತಾರೆ ನಿನಗೆ. ನನ್ನ ಡಬ್ಬಿ ರೆಡಿನಾ? ತಗೊಮ್ಮ, ಇದು ನಿನ್ ಡಬ್ಬಿ. ಇದರಲ್ಲಿ ಚಕ್ಲಿ ಹಾಕಿದ್ದೀನಿ. ಆಕೆ ಮನಸ್ಸು ಹಗೋರ ಮಾಡ್ತಾಳ. ಉಧೋ ಉಧೋ ಎಲ್ಲಮ್ಮ. ಉಧೋ ಉಧೋ ಎಲ್ಲವ್ವ. ಬಿಟ್ಟಾಕೆ, ಅದಕ್ಕೆಲ್ಲ ತಲೆ ಜಾಸ್ತಿ ಕೆಡಿಸ್ಕೋಬಾರ್ದು. ಹೋದ್ ಸಲ ಬಂದ್ರು, ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದ್ರು, ಹೋಗಿ ಬಂದ್ವಿ. ಏನಾಯ್ತೀಗ? ಇಲ್ಲಪ್ಪ, ನೀವು ಹಾಗೆಲ್ಲ ಹೇಳ್ಬೇಡಿ. ಜೋಕ್ ತವ ಹೇಳೋದು ಆ ಕ್ಷಣಕ್ಕೆ ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಆದರೆ
ಅದ್ರಲ್ಲಿ ತುಂಬಾನೇ ಸತ್ಯ ಇದೆ ಅಪ್ಪ. ಅನು, ಯಾಕೋ ಬರ್ತಾ ಬರ್ತಾ ನೀನು ನಿಮ್ಮ ಅಮ್ಮನ ಪಾರ್ಟಿ ಸೇರ್ಕೊಂಡ್ಬಿಡ್ತಾ ಇದೀಯಾ? ನನ್ನ ಪಾರ್ಟಿ ಏನಲ್ಲ, ಎಲ್ಲವನ್ ಪಾರ್ಟಿ. ಅನು, ದಯವಿಟ್ಟು ಸ್ವಲ್ಪ ಹುಷಾರಾಗಿರಮ್ಮ ನೀನು. ಹೇಯ್, ಹೆದರ್ಸ್ಬೇಡ್ವೆ, ಆಟ ಆಡು. ನೀವು ಓದ್ಕೊಂಡು ಮುಂದೆನೆ ಇಡ್ತೀನಿ ಚೆಂಡೆ. ಹಲೋ, ಫೋನ್ ಟ್ರ್ಯಾಪ್ ಮಾಡಿದ್ಯಾ ಸರ್? ಡ್ಯೂರೇಷನ್ ಸಾಕಾಗಿಲ್ಲ ಸರ್. ನೀನ್ ಎಷ್ಟೇ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರು ನಿನಗಿಂತ ಒಂದ್ ಹೆಜ್ಜೆ ಮುಂದೆನೆ ಇಡ್ತೀನಿ ಚೆಂಡೆ. ಸಾಕಮ್ಮ. ಆರ್ಯ ಏನಾದರೂ ಫೋನ್ ಮಾಡಿದ್ನಾ? ಅಮ್ಮ, ಜಸ್ಟ್ ಮೆಸೇಜ್ ಬಂತು, ಲಂಡನ್ನಲ್ಲಿ ಎಲ್ಲ ಓಕೆ. ಬರ್ತಾ ಬರ್ತಾ ನೀನು ಸೆಕ್ಯೂರಿಟಿಯವ್ರ ತರ ಮಾತಾಡ್ತಿದ್ಯಾ, ಓಕೆ ನಾಟ್ ಓಕೆ ಅಂತ. ಕೇಶವ, ನೀನು ಆರ್ಯನ್ ಗೆಳೆಯ ಕಣೋ. ಹೌದಮ್ಮ, ಅವನು ನನ್ನ ಜೀವದ ಗೆಳೆಯ. ಅವನಿಗೇನು ಆಗ್ಬಾರ್ದು ಅನ್ನೋದು ನನ್ನ ಟೆನ್ಷನ್. ಅವನಿಗೇನೂ ಆಗಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಸರಿಮ್ಮ, ಒಂದು ನಿಮಿಷ ಅಮ್ಮ. ನಿಮ್ಮ ಆಫೀಸಲ್ಲಿ ಯಾರನ್ನೂ ಕೇಳಕ್ಕಾಗಲ್ವಾ? ಇಲ್ಲ ಕಣೆ, ಸುಮ್ಮನೆ ಬೇಡ್ದಿರೋ ಇಶ್ಯೂಸ್ ಅದೆಲ್ಲ. ಹೋಗ್ಲಿ ಬಿಡು ಅನು, ಕಾನ್ಫರೆನ್ಸ್ ಮುಗಿದ್ಮೇಲೆ ಆರ್ಯ ಸರ್ ವಾಪಸ್ ಬರ್ಲೇಬೇಕಲ್ವಾ? ಬಂದ್ಮೇಲೆ ಅವರೇ ಕಾಲ್ ಮಾಡ್ತಾರೆ. ಅನು, ನೀನಿನ್ನೂ ಹೋಗಿಲ್ವಾ? ಈಗ ಹೊರಡ್ತೀನಮ್ಮ. ಏನ್ರೆ ಯಾವಾಗ ನೋಡಿದ್ರು ಮಾತು ಮಾತು ಮಾತು. ಲೇ ರಮ್ಯಾ, ನೋಡೆ ಇವಳನ್ನ, ಏನು ಕಷ್ಟನೇ ಪಡ್ದೆ ಕೆಲ್ಸ ಗಿಟ್ಸ್ಕೊಂಡ್ಬಿಟ್ಲು. ಆದ್ರೆ ನಮ್ಗಳಿಗೆ ಹಾಗಲ್ಲ, ಚೆನ್ನಾಗ್ ಕಷ್ಟಪಟ್ಟು ಓದಿದ್ರೇನೆ ಕೆಲ್ಸ ಸಿಗೋದು. ನನ್ನ ಮಾತು ಕೇಳಿ ಸರ್, ಟೆನ್ಷನ್ ಆಗ್ಬೇಡಿ. ಈ ಜೇಂಡೆ ಏನ್ ಮಾಡಿದ್ರು ನಮ್ಮ ಆರ್ಯ ಸರ್ ಒಳ್ಳೇದಕ್ಕೆ. And it also looks glossy too. Actually, it is good, sir. And it is crowd pulling. ಜನರ ಅಟೆನ್ಷನ್ ಅನ್ನ ಇದು ಗ್ರ್ಯಾಬ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ವಾವ್ ಸರ್, ತುಂಬಾ ಚೆನ್ನಾಗಿದೆ. ವೆರಿ ಗುಡ್ ಸರ್. ಯಾ, ಎಕ್ಸಾಕ್ಟ್ಲಿ. ಈ ಥರ ಗ್ಲಾಸಿ ಆ್ಯಂಡ್ ಗ್ಲಾಮರಸ್ ಕ್ಯಾಲೆಂಡರ್ ಮಾರ್ಕೆಟ್ಲಿ ತುಂಬ ಟ್ರೆಂಡಿ ಆಗಿದೆ. ಆ್ಯಕ್ಚುಲಿ ಇದರಿಂದ ನಮ್ಮ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಿದೆ. ಸರ್, Sir, can I have a look at it? Sure, madam. Take a look. 3 years ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಳ್ಳಿ, ಆಮೇಲೆ ಎವ್ರಿ ಮಂತ್ ಒಬ್ಬೊಬ್ಬರನ್ನ ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋಣ. ಓಕೆ, ಶೋರ್ ಸರ್, ಐ ಡೂ ಇಟ್ ರೈಟ್ ಅವೇ. ಇನ್ಫ್ಯಾಕ್ಟ್ ಫೋಟೋ ಶೂಟ್ ಮಾಡಿ ಬ್ರ್ಯಾಂಡಿಂಗು ಯೂಸ್ ಆಗುತ್ತೆ. Well, sir, you're brilliant. In fact, it's a really good idea. ಇದರಿಂದ ನಮ್ಮ ಕಂಪನಿ ಖಂಡಿತವಾಗ್ಲೂ ಒಳ್ಳೆ ಲಾಭ ಆಗುತ್ತೆ.
ಎಸ್ ಮೀರಾ, ಐ ಆಮ್ ಲಾಕಿಂಗ್ ದ ಡಿಸೈನ್. ಇದನ್ನೇ ಫೈನಲೈಸ್ ಮಾಡ್ಕೊಂಡ್ಬಿಡೋಣ. ಓಕೆ ದೆನ್, ನೀವೆಲ್ಲ ಹೋಗಿ ಕೆಲಸ ಶುರು ಮಾಡಿ. ಸೌರಭ್, ಥ್ಯಾಂಕ್ ಯು ದೆನ್. ಆ್ಯಂಡ್ ಮೀರಾ ಆ್ಯಂಡ್ ಜೇಂಡೆ, ನೀವು ಸ್ವಲ್ಪ ಹೊತ್ತಿಲ್ಲೇ ಇರಿ. ಎಸ್ ಸರ್. ನಿನ್ನ ಮನಸ್ಸು ಏನು ಹೇಳ್ತಿದೆಯೋ ಅದನ್ನು ನೇರವಾಗಿ ಹರ್ಷನ ಹತ್ರ ಹೋಗಿ ಹೇಳು. ಹರ್ಷ ಸರ್ ಒಪ್ಪಿಲ್ಲ ಅಂದರೆ? ಅದರಿಂದ ನಿನಗೇನಾದರೂ ನಷ್ಟ ಇದೆಯಾ? ಹಾಗಾದರೆ ಹೋಗಿ ಹೇಳು. ತಪ್ಪು ಅಂತ ಗೊತ್ತಿದ್ರು ಅದನ್ನು ಹಾಗೆ ಬಿಡೋದು ದೊಡ್ಡ ತಪ್ಪು. ನೀನು ಆ ತಪ್ಪು ಮಾಡಲ್ಲಲ್ವಾ? ಎಸ್ ಸರ್, ನಾನು ಈಗಲೇ ಹೋಗಿ ಹರ್ಷ ಸರ್ ಹತ್ರ ಹೇಳ್ತೀನಿ. ನಿನ್ನ ನಂಬಿಕೆ ತುಂಬ ಮುಖ್ಯ ಅಲ್ವಾ? ನಿಮ್ಮ ಮನಸ್ಸಲ್ಲಿ ನಾನು ಇದ್ದೀನಲ್ವಾ? ಅವರು ಕೂಡ ಈ ತರ ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು, ರಿಚ್ ಆಗಿ ಕಾಣಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಈ ಸೀರೆನ ಉಟ್ಕೊಂಡಾಗ್ಲಾದ್ರೂ ಅವರು ಕೂಡ ಆ ರೀತಿ ಕಾಣಿಸ್ಬೋದು ಅನ್ನೋ ನಂಬಿಕೆ ಮೇಲೆ ಸೀರೆಗಳನ್ನ ಪರ್ಚೇಸ್ ಮಾಡ್ತಾರೆ. ಇದರಿಂದ ನಮ್ಮ ಸೇಲ್ಸು ಜಾಸ್ತಿ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಬಟ್ ಮ್ಯಾಮ್, ಈ ಗ್ಲಾಸಿ ಗ್ಲಾಮರ್ಗಳಿಂದ ಪ್ರಮೋಟ್ ಮಾಡೋ ಬದಲು ನಾವ್ಯಾಕೆ ಜನರಿಗೆ ಇಷ್ಟ ಆಗೋ ಥರ ಕ್ಯಾಲೆಂಡರ್ನ ಡಿಸೈನ್ ಮಾಡಬಾರ್ದು? ಜೆಂಟಲ್ಮೆನ್, ಐ ಆಮ್ ಆಕ್ಚುಲಿ ಡನ್ ಹಿಯರ್. ನೋಡಿ, ದಡ್ರ ಹತ್ರ ವಾದ ಮಾಡ್ಬೋದು, ತುಂಬ ಬುದ್ಧಿವಂತರ ಜೊತೆನೂ ವಾದ ಮಾಡ್ಬೋದು, ಬಟ್ ಅದೇ ಥರ ಎಡಬಿಡಂಗಿಗಳ ಜೊತೆ ವಾದ ಮಾಡೋದಕ್ಕೆ ನನಗೆ ಆಗೋದಿಲ್ಲ. ಹರ್ಷ ಸರ್, ಐಲ್ ಟೇಕ್ ಅ ಲೀವ್ ಅಂತ ಎಣ್ಣೆ ಹಾಕೊಂಡಂತೆ. ವಾಟ್? ಏನ್ ಮಾತೋ ಏನೋ ಜೆಂಡೆ, ನಿಮ್ ಮೂರ್ ಕಡೆ ಮಾತುಗಳೇ ನಂಗೆ ಅರ್ಥ ಆಗಲ್ಲ. ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಡಿ ಮೀರಾಜಿ, ಆಗ್ಬೇಕಾಗಿರೋದೇ ಆಗೋದು. ಕೂಲ್. ಅನು ಮಾತಿಂದ ಡಿಸಿಷನ್ ಚೇಂಜ್ ಆದ್ರೆ ಲಾಭ ಆಗೋದು ನಮಗೆ. ಟ್ರೀಟ್ ಮಾಡಿ ನಾವು ಡಿಸೈನ್ ಮಾಡಿಸಿರೋದು. ಐ ಥಿಂಕ್ ಯುವರ್ ಐಡಿಯಾ ಶುಡ್ ವರ್ಕ್. ಎಸ್ ಸರ್, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇದರಿಂದ ನಮ್ಮ ರಾಜನಂದಿನಿ ಸೀರೆ ಪ್ರೆಸ್ಟೀಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ವಾವ್, ಆಕ್ಚುಲಿ ಗುಡ್ ಐಡಿಯಾ. ಥ್ಯಾಂಕ್ ಯು ಸರ್. ನಾನು ನನ್ನ ಸಜೆಷನ್ಸ್ನೆಲ್ಲ ಹೇಳಿದ್ದೀನಿ. ಇನ್ನು ಮುಂದೆ ನೀವೇನೇ ಡಿಸಿಷನ್ಸ್ ತಗೊಂಡ್ರು ನಾನು ಅದಕ್ಕೆ ಒಪ್ಕೋತೀನಿ ಸರ್. ಸರಿ ಸರ್, ನಾನು ಬರ್ತೀನಿ. ತಪ್ಪಾಗಿ ಮಾತಾಡಿದ್ರೆ ಸಾರಿ ಸರ್. ಮನ್ಸಿಗೆ ಅನ್ನಿಸ್ತಾ? ಯಾಕೆ ಹೀಗೆ ಪ್ರಶ್ನೆ ಮಾಡಿದ್ರು? ನಾನು ಯಾಕೆ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಅಂದರು. ಸರ್ ಕಡೆಯಿಂದನೂ ಏನೂ ಮೆಸೇಜ್ ಇಲ್ಲ. ಏನೋ ಉದ್ದೇಶ ಇದ್ದೇ ಇರುತ್ತೆ. ಆರ್ಯ ಸರ್, ನೀವೆಲ್ಲೇ ಇರಿ, ಸೇಫ್ ಆಗಿದ್ರೆ ನಂಗೆ ಅಷ್ಟೇ ಸಾಕು. ನೋಡ್ತಾ ಇರಿ, ಸರಿಯಾಗಿ ಬಯಸ್ಕೊಂಡು ಬರ್ತಾಳೆ. ಯಾಕೆ ಹಾಗಂತೀವ ನೀವು? ಅನು ಕೊಡೋ ಐಡಿಯಾ ಸಾರ್ಗೆ ಇಷ್ಟ ಆದರೂ ಆಗ್ಬೋದಲ್ವಾ? ಸರ್, ಅವ್ರನ್ನೇನು ಆರ್ಯ ಸರ್ ಅಂದ್ಕೊಂಡ್ರ ಪಾಪ ಅಂತ ಸಿಂಪತಿ ತೋರ್ಸೋದಕ್ಕೆ. ಗ್ರೀನ್ ಟೀ ವಿಷಯಕ್ಕೆ ರೆಡ್ ಕಾರ್ಡ್ ತೋರಿಸೋರು ಎದುರುತ್ರ ಕೊಟ್ರೆ ಸುಮ್ಮನೆ ಬಿಡ್ತಾರಾ? ಹಾಯ್ ಗೈಸ್, ಯಮುನಾ ಮ್ಯಾಮ್ ಡಿಸೈನರ್ ಬಂದಿದ್ರಾ? ಹಾಂ ಬಂದಿದ್ರು, ಕೊಟೇಶನ್ ಕಳಿಸ್ತೀನಿ ಅಂತ ಹೇಳೋದ್ರು. ಓಕೆ,
ಮೀರಾ ಮ್ಯಾಮ್ ಕೊಟೇಶನ್ ಜೊತೆ ಅನು ರೆಸಿಗ್ನೇಷನ್ ಲೆಟರ್ಗೂ ಸೈನ್ ಹಾಕ್ಬೇಕೇನೋ. ಹಾಗೆಲ್ಲ ಮಾತಾಡಪ್ಪ. ಅವಳಿಗೆ ಅನ್ಸಿದ್ನ ಅವಳು ಹೇಳ್ತಾ ಇದ್ದಾಳೆ, ಅದ್ರಲ್ಲಿ ತಪ್ಪೇನು? ಕ್ಯಾನ್ಸಲ್ ಮಾಡಿಬಿಡು. ಆಮೇಲೆ ಅನು ಹತ್ರ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಬಿಡು. ಶಿ ಇಸ್ ಗೋನ್ ಟು ಲೀಡ್ ದ ಕ್ಯಾಂಡಿಡೇಟ್ ಟೀಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಅನು. ಥ್ಯಾಂಕ್ ಯು ಸರ್. ಚೆಂಡೆ ಕಮತ್ತೆ. Fantastic, Anu. Congratulations. ಥ್ಯಾಂಕ್ ಯು ನೀಲ್. All right. Now you guys get back to work. ಎಲ್ಲಾನು ಹೇಳ್ದೆ, ಮುಖ್ಯವಾದ ವಿಷಯನೇ ಹೇಳಲಿಲ್ಲ. ಮುಖ್ಯವಾದ ವಿಷಯನಾ? ಏನೇ? ಇವತ್ ವ್ಯಾಲೆಂಟೈನ್ಸ್ ಡೇ ಅಂತ ನಿಂಗೆ ಗೊತ್ತಿಲ್ವಾ? ಅಲ್ವಾ? ಆರ್ಯ ಸರ್ ಇಂದ ಮೆಸೇಜ್ ಇಲ್ಲ ಅಂದ್ರೆ ಕಾಲ್ ಬರ್ಬೇಕಿತ್ತಲ್ವಾ? ಇವತ್ ವ್ಯಾಲೆಂಟೈನ್ಸ್ ಡೇ ಅಂತ ಅವ್ರಿಗೆ ಗೊತ್ತಿರುತ್ತಾ? ನೀನ್ ನನಗ್ ನೆನ್ಪು ಮಾಡ್ದಾಗೆ ಆರ್ಯ ಸರ್ಗೂ ಯಾರು ನೆನ್ಪು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಏನಾಯ್ತು ಸರ್? ಅದು ಇವತ್ತು ವ್ಯಾಲೆಂಟೈನ್ಸ್ ಡೇ ಸರ್. ನಮ್ಮ ಹುಡುಗಿ ವಿಶ್ ಮಾಡೋಕ್ಕೆ ಆಗ್ತಾ ಇಲ್ಲ. ನನ್ನಿಂದ ನಿಮ್ಗ್ಯಾರಿಗೂ ವ್ಯಾಲೆಂಟೈನ್ಸ್ ಡೇ ಆಚರಿಸೋಕ್ಕಾಗ್ತಿಲ್ಲ. ಐ ಆಮ್ ಸಾರಿ. ಅಯ್ಯೋ ಸರ್, ಹಾಗೇನಿಲ್ಲ ಸರ್.